Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 4 of current electricity. Current electricity ಮೊದಲು 3 ವಿಡಿಯೋಸ್ ನಲ್ಲಿ ಆಕ್ಚುಲಿ ಫಸ್ಟ್ 2 ವಿಡಿಯೋಸ್ ನಲ್ಲಿ ಡಿರೈವೇಶನ್ ಮತ್ತೆ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದ್ವಿ. ಮೂರನೇ ವಿಡಿಯೋನಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ಸ್ ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ನೋಡಿಲ್ಲ ಅಂದ್ರೆ ಈಗಲೇ ನೋಡ್ಕೊಂಡ್ ಬನ್ನಿ. ವಿಡಿಯೋ ನಂಬರ್ 3 ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಸಕಲಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಈಗ ವಿಡಿಯೋ ನಂಬರ್ 4 ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಯಾವ ರೀತಿ ವೇರಿ ಆಗತ್ತೆ ಟೆಂಪರೇಚರ್ ಜೊತೆಗೆ ಅಂತ ಒಂದು ಸಪರೇಟ್ ವಿಡಿಯೋನ ಮಾಡಿ ಅದ್ರ ಮೇಲೆ ಬಂದಿರತಕ್ಕಂಥ ನೀಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿ ವೈಂಡ್ ಅಪ್ ಮಾಡ್ತೀವಿ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ, ಸಿಕ್ಕಾಪಟ್ಟೆ ಸಕಲಾಗಿರ್ತಕ್ಕಂಥ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್. ಸೊ ನೋಡಿ, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ಸೊ ನಮ್ಗೆ ಬೇಸಿಕಲಿ ಕಂಡಕ್ಟರ್ಸ್ ಇದೆ ನಮ್ಮ ಹತ್ರ, ಕಂಡಕ್ಟರ್ಸ್, ಸೆಕೆಂಡ್ ಇನ್ಸುಲೇಟರ್ಸ್, and the third category semiconductors. Of course, ಈಗ ರೆಗ್ಯುಲರ್ ಸ್ಟೂಡೆಂಟ್ ಆದ್ರೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಯು ವಿಲ್ ಕಮ್ ಟು ನೋ ಬೈ ದ ಎಂಡ್ ಆಫ್ 12th ಕ್ಲಾಸ್ ಅಂದ್ರೆ ಲಾಸ್ಟ್ ಚಾಪ್ಟರ್ ನಲ್ಲಿ ಒಂದು ಸಪರೇಟ್ ಡೆಡಿಕೇಶನ್ ಇದಕ್ಕೋಸ್ಕರ ಇದೆ, ದಟ್ ಇಸ್ ಸೆಮಿ ಕಂಡಕ್ಟರ್. ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತೀವಿ. ಸೊ ಈಗ ನಾವು ಸ್ಟಡಿ ಮಾಡ್ಲಿಕ್ಕೆ ಹೊರಟಿರೋದು ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್. ಸರಿ ಕಂಡಕ್ಟರ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್. ಸರಿ ಇನ್ಸುಲೇಟರ್ಸ್ ಬಗ್ಗೆ ಇಲ್ವಾ ಸರ್? ಇಲ್ಲ. ಸೊ ಸಿಲೆಬಸ್ ಅಲ್ಲಿ ಇಲ್ಲ. ಜಸ್ಟ್ ಒಂದೇ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಕಂಡಕ್ಟರ್ಸ್ ನಲ್ಲಿ ಸ್ಪೆಷಲ್ ಕೈಂಡ್ ಆಫ್ ಕಂಡಕ್ಟರ್ಸ್, ಅದು ಅಲಾಯ್ಸ್. ಕೆಲವೊಂದು ಅಲಾಯ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ದಟ್ ಈಸ್ aluminum, nichrome, etc. Aluminum, nichrome, aluminum is a metal, you know that one. So nichrome is an alloy, a special type of materials. ಅದನ್ನು ನಾವು ಕಂಡಕ್ಟರ್ಸ್ ಕ್ಯಾಟಗರಿಯಲ್ಲಿ ಡಿಸ್ಕಸ್ ಮಾಡ್ತೀವಿ. ಒಂಚೂರು ಡಿಫ್ರೆನ್ಸ್ ಬರುತ್ತೆ ಅದಕ್ಕೂ ಇದಕ್ಕೂ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ ಜಾಸ್ತಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ದ ವೇರಿಯೇಷನ್ ಆಫ್ resistance and resistivity with respect to temperature. So what is the equation for conductivity in terms of relaxation time? So ನಮಗೆ ಇಂಪಾರ್ಟೆಂಟ್ ಡಿರೈವೇಶನ್ ಅಂತಾನು ಹೇಳಿದೆ. So that is conductivity sigma is equals to n e square tau divided by m. So this is conductivity ಗೆ. ಇದರ ರೆಸಿಪ್ರೋಕಲ್ ತಗೊಂಡ್ರೆ resistivity ಆಗತ್ತೆ. You know that one. So resistivity is equals to 1 by conductivity, that is equals to m divided by n e square into tau. So this is the equation for resistivity. ನಮಗೆ ಬೇಕಿರ್ತಕ್ಕಂಥದ್ದು ಈಗಿದು. So where rho is called as resistivity, m is the mass of the electron, and very importantly n ಅನ್ನೋದು ಏನು? Number of free electrons per unit volume. And what is this term? Average relaxation time. Look at this. ಈಗ n ಅನ್ನೋದು number of free electrons. ಸಪೋಸ್ ಯಾವುದೇ ಒಂದು ಮೆಟೀರಿಯಲ್ ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಮೆಟೀರಿಯಲ್. ಈಗ ಇದ್ರ ಟೆಂಪರೇಚರ್ ನ ರೈಸ್ ಮಾಡ್ತಾ ಇದ್ರೆ, ಅಫ್ಕೋರ್ಸ್ ಟೆಂಪರೇಚರ್ ರೈಸ್ ಮಾಡೋದು ಅಂದ್ರೆ ಥರ್ಮಲ್ ಎನರ್ಜಿನ ಇನ್ಕ್ರೀಸ್ ಮಾಡೋದು. ಥರ್ಮಲ್ ಎನರ್ಜಿ ಇನ್ಕ್ರೀಸ್ ಆದ್ರೆ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಯೋನೈಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಅರೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇರುತ್ತೆ. ಬೈ ಇನ್ಕ್ರೀಸಿಂಗ್ ಟೆಂಪರೇಚರ್ ಎನ್ ವ್ಯಾಲ್ಯೂ ಇನ್ಕ್ರೀಸಸ್ ಅಂಡ್ ವಾಟ್ ಹ್ಯಾಪನ್ಸ್ ಟು ದ ಟೌ. ಟೌ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್. ಅರೆ ಒಂದು ಕೊಲಿಷನ್ ಜಿಗ್ಜಾಗ್ ಮೋಷನ್ ಆಗುವಾಗ ಎಲೆಕ್ಟ್ರಾನ್ಸ್ ಒಂದು ಕೊಲಿಷನ್ ಮತ್ತೆ ಇನ್ನೊಂದು ಕೊಲಿಷನ್ ನಡುವೆ ಇರ್ತಕ್ಕಂಥ ಗ್ಯಾಪ್, ಟೈಮ್ ಗ್ಯಾಪ್ ನೇ ನಾವೇನಂತ ಕರಿತೀವಿ? ರಿಲ್ಯಾಕ್ಸೇಷನ್ ಟೈಮ್. ಟೆಂಪರೇಚರ್ ಜಾಸ್ತಿ ಆದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಜಾಸ್ತಿ ಆದ್ರೆ ಸಿಕ್ಕಾಪಟ್ಟೆ ಓಡಕ್ಕೆ ಶುರು ಮಾಡುತ್ತೆ. ಜಾಸ್ತಿ ಫಾಸ್ಟ್ ಆಗಿ ಓಡ್ತಿರ್ಬೇಕಾದ್ರೆ ಸೊ ಈ ಟೈಮ್ ಏನಾಗುತ್ತೆ, ಕೊಲಿಷನ್ಸ್ ನಡುವೆ ಇರ್ತಕ್ಕಂಥ ಟೈಮ್, ಅರೆ ಫಾಸ್ಟ್ ಆಗಿ ಓಡ್ತಿರ್ಬೇಕು, ಧಮ್ಮ 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 ಅಂತ ಹೋಗ್ತಿರುತ್ತೆ. ಅದೇ ನಿಧಾನವಾಗಿ ಹೋಗ್ತಿದ್ರೆ ಡಮ್ ಡಮ್ ಧೂಮ್ ಟಾಸ್ ಪುಸ್ ನಿಧಾನಕ್ಕೆ ಹೋಗತ್ತೆ. ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್ ಏನಾಗತ್ತೆ, ಕಮ್ಮಿ ಆಗತ್ತೆ. ಸೊ therefore tau decreases. Let us see all this. ಏನೇನಾಗತ್ತೆ ಎಲ್ಲ ಡಿಸ್ಕಸ್ ಮಾಡೋಣ ಬನ್ನಿ. So there are basically 3 types of the material based on this one. ಈ ಒಂದು ಈಕ್ವೇಶನ್ ಮಾತ್ರ ಸಾಕು ನಂಗೆ. tau is equals to m divided by n e square divided by n e square into tau. ಸೊ ಅದೇ ರೀತಿ ರೆಸಿಸ್ಟೆನ್ಸ್ ಗೆ ಕೂಡ ನೀವು ಇಕ್ವೇಶನ್ ಫೈಂಡ್ ಔಟ್ ಮಾಡಬಹುದು. ಅದೇ ಆಬ್ವಿಯಸ್ಲಿ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗತ್ತೆ. ಅದೇ ರೆಸಿಸ್ಟಿವಿಟಿ ಡಿಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಕೂಡ ಕಮ್ಮಿ ಆಗತ್ತೆ. ಅದು ಹೇಗೆ? R is equals to rho A divided by rho L divided by A. ಸೊ ಈ ಇಕ್ವೇಶನ್ ನ ಯೂಸ್ ಮಾಡ್ತೀವಿ. ರೋ ಯಾವಾಗ ಇನ್ಕ್ರೀಸ್ ಆಗತ್ತೋ
ಆರ್ ಕೂಡ ಇನ್ಕ್ರೀಸ್ ಆಗತ್ತೆ. ಅರೆ ಈ ತರ ಬರೀಬಹುದಾ, ಎಂ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಟೌ ಇಂಟು ಎಲ್ ಡಿವೈಡೆಡ್ ಬೈ ಎ. ಈ ಬ್ರಾಕೆಟ್ ಅಲ್ಲಿ ಇರೋ ಟರ್ಮ್ ನಾವು ರೆಸಿಸ್ಟಿವಿಟಿ ಅಂತ ಕರೆದ್ವಿ. ಓಕೆ, ಸೊ ಈಗ ಮೂರು ಟೈಪ್ಸ್ ಆಫ್ ಮೆಟೀರಿಯಲ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ನಲ್ಲಿ ಏನಾಗತ್ತೆ? ಕಂಡಕ್ಟರ್ಸ್ ಗೆ ಇಫ್ ಟೆಂಪರೇಚರ್ ಇಸ್ ಇನ್ಕ್ರೀಸ್ಡ್, ಟೆಂಪರೇಚರ್ ಇನ್ಕ್ರೀಸಸ್, of course ಏನಾಗತ್ತೆ, ಎನ್ ವ್ಯಾಲ್ಯೂ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಕ್ರೀಸಸ್. ಅಗೇನ್ ರೆಸಿಸ್ಟಿವಿಟಿ ಏನಾಗಬೇಕು? ಇದ್ರ ಪ್ರಕಾರ ರೋ ಕಮ್ಮಿ ಆಗ್ಬೇಕು. ಅರೆ ಈ ವ್ಯಾಲ್ಯೂ ಜಾಸ್ತಿ ಆದ್ರೆ ಈ ವ್ಯಾಲ್ಯೂ ಕಮ್ಮಿ ಆಗ್ಬೇಕಾ? ಸೊ ದಟ್ ಇಸ್ ಫಸ್ಟ್ ಕೇಳಿ. ಫಸ್ಟ್ ಅಬ್ಸರ್ವೇಷನ್. ಈಗ ಟೆಂಪರೇಚರ್ ಇನ್ಕ್ರೀಸ್ ಆಗಿದ್ರೆ ಟೌ ಏನಾಗತ್ತೆ? ರಿಲ್ಯಾಕ್ಸೇಷನ್ ಟೈಮ್ ಏನಾಗತ್ತೆ? ಕಮ್ಮಿ ಆಗತ್ತೆ. ಈ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆದ್ರೆ ಏನಾಗತ್ತೆ? ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗತ್ತೆ. ಅರೆ ಒಂದು ಫ್ಯಾಕ್ಟರ್ ಡಿಕ್ರೀಸ್ ಮಾಡ್ತಾ ಇದೆ, ಇನ್ನೊಂದು ಫ್ಯಾಕ್ಟರ್ ಇನ್ಕ್ರೀಸ್ ಮಾಡ್ತಾ ಇದೆ. ಅರ್ಥ ಆಗ್ತಿದ್ಯಾ ಇಲ್ಲಿ ಸಮಸ್ಯೆ ಏನು ಅಂತ? ಇವನು ರೆಸಿಸ್ಟಿವಿಟಿನ ಡಿಕ್ರೀಸ್ ಮಾಡಕ್ಕೆ ನೋಡ್ತಾ ಇದ್ದಾನೆ, ಇವನು ಇನ್ಕ್ರೀಸ್ ಮಾಡಕ್ಕೆ ನೋಡ್ತಾ ಇದ್ದಾನೆ. ಸೊ ಫೈನಲ್ ಆಗಿ ದಿಸ್ ಫ್ಯಾಕ್ಟರ್ ವಿಲ್ ಬಿ ದ ಡಾಮಿನೇಟಿಂಗ್ ಫ್ಯಾಕ್ಟರ್. ಸೊ ದಿಸ್ ಫ್ಯಾಕ್ಟರ್ is dominating. In general you can write when in metals of course ಒಂದು ಇನ್ನೊಂದು ಆಪೋಸಿಷನ್ ಆಗಿದೆ, ಬಟ್ ಫೈನಲಿ ಯಾರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದ್ರ ಪ್ರಕಾರ ವೇರಿ ಆಗುತ್ತೆ. ಇನ್ ಮೆಟಲ್ ಬೈ increasing temperature ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟಿವಿಟಿ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಫ್ ಯು ಪ್ಲಾಟ್ ದ ಗ್ರಾಫ್ ಆಫ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ರೋ ಆರ್ ಕ್ಯಾಪಿಟಲ್ ಆರ್ ಇನ್ ವೈ ಆಕ್ಸಿಸ್ ತಗೊಂಡು ಎಕ್ಸ್ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ನ ತಗೊಂಡು ಇಫ್ ಯು ಟೇಕ್ ದ ಗ್ರಾಫ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಕರ್ವ್ ಲೈಕ್ ದಿಸ್. ಈ ತರ ಎಕ್ಸ್ಪೋನೆನ್ಷಿಯಲಿ ವೇರಿ ಆಗುತ್ತೆ. ಬಟ್ ಕೆಲವೊಂದು ಮೆಟೀರಿಯಲ್ಸ್ ಇದೆ, ಫಾರ್ ಎಕ್ಸಾಂಪಲ್ಸ್ ಅಲ್ಯೂಮಿನಿಯಂ ಅಂಡ್ ನಿಕ್ರೋಮ್. Some materials like aluminium and nichrome almost constant irutte. By increasing temperature R athwa rho almost constant. Almost na exact agi irutte anta helalla. So hagagi if you plot the curve, idakke enadru curve na plot madidre you are going to get almost straight line such that this theta is very small. So rho athava r e axis nalli temperature tagotene. So itara increase agutte, theta will be very small such that the negligibly changes by increasing temperature almost constant. ಇಲ್ಲಿ ಬರ್ತೀನಿ ಸರ್. ಹಾಗಾದ್ರೆ ಇದನ್ನ ಏನಂತ ಕರಿಬೇಕು ಸರ್? ಇಟ್ಸ್ ಅ ಕೈಂಡ್ ಆಫ್ ಮೆಟಲ್, ಸ್ಪೆಷಲ್ ಕೈಂಡ್ ಆಫ್ ಮೆಟೀರಿಯಲ್ಸ್. ಸೊ ಈ ತರ ಪ್ರಾಪರ್ಟೀಸ್ ಇರೋ ಮೆಟೀರಿಯಲ್ ನ ಹೈ ವೋಲ್ಟೇಜ್ ಪವರ್ ಟ್ರಾನ್ಸ್ಮಿಷನ್ ಗೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೈ ವೋಲ್ಟೇಜ್ ಪವರ್ ಟ್ರಾನ್ಸ್ಮಿಷನ್ ಆಗ್ಬೇಕಾದ್ರೆ ವೈರ್ಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಮತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಮತ್ತೆ ವೆಯ್ಟ್ ಲಾಸೇಜ್ ಜಾಸ್ತಿ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಇರೋ ತರ ಮೆಟೀರಿಯಲ್ ನ ಚೂಸ್ ಮಾಡ್ಕೊಂಡ್ರೆ ಇದು ಕೂಡ ಕಂಡಕ್ಟರ್. ಇದು ಜನರಲ್ ಕ್ಯಾಟಗರಿ ಆಫ್ ಕಂಡಕ್ಟರ್ಸ್. And this is a special type of conductors like aluminium and nichrome. Nichrome another, it's an alloy. Aluminium is a metal and nichrome is a kind of alloy. ಆಯ್ತಾ? ಸೊ ಇಷ್ಟನ್ನ ನೋಡಿದ್ವಿ. ಈಗ ಸೆಮಿ ಕಂಡಕ್ಟರ್ಸ್ ನ ನೋಡೋಣ. ಆಬ್ವಿಯಸ್ಲಿ ಇನ್ಸುಲೇಟರ್ ಬಗ್ಗೆ ನಮ್ಮ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿಲ್ಲ, ನಾವು ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಸೆಮಿ ಕಂಡಕ್ಟರ್ ಅಲ್ಲಿ ಏನಾಗತ್ತೆ ಒಂದು ಸ್ಮಾಲ್ ಪಾಯಿಂಟ್ ಆಮೇಲೆ ಹೇಳ್ತೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಡನ್. ಈಗ ರೆಸಿಸ್ಟರ್ ಅಲ್ಲ, ಸೆಮಿ ಕಂಡಕ್ಟರ್ ನಲ್ಲಿ ರೆಸಿಸ್ಟೆನ್ಸ್ ಯಾವ ರೀತಿ ಇನ್ಕ್ರೀಸ್ ಆಗತ್ತೆ ನೋಡೋಣ. ಸೊ ಸೆಮಿ ಕಂಡಕ್ಟರ್ಸ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ನಾ ಹೇಳ್ತೀನಿ. 0 ಕೆಲ್ವಿನ್ ಅಲ್ಲಿ ಅಂದ್ರೆ ಅಬ್ಸಲ್ಯೂಟ್ 0 ಕೆಲ್ವಿನ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ. ದೇ ಬಿಹೇವ್ಸ್ ಆಸ್ ಅ ಇನ್ಸುಲೇಟರ್ಸ್. ಯಾವಾಗ ಆ ಸೆಮಿ ಕಂಡಕ್ಟರ್ ಟೆಂಪರೇಚರ್ ರೈಸ್ ಮಾಡ್ತೀವೋ ಆ ಎನರ್ಜಿನ ಯೂಸ್ ಮಾಡ್ಕೊಂಡು ಬಾಂಡ್ಸ್ ಬ್ರೇಕ್ ಆಗತ್ತೆ. ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಮತ್ತೆ ಹೋಲ್ಸ್ ಅವೈಲಬಲ್ ಆಗತ್ತೆ. ಕಂಡಕ್ಟಿವಿಟಿ ಏನಾಗತ್ತೆ? ಕ್ವಿಕ್ ಆಗಿ ಇನ್ಕ್ರೀಸ್ ಆಗತ್ತೆ, ಅಥವಾ ರೆಸಿಸ್ಟಿವಿಟಿ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಸೊ ಲೆಟ್ ಅಸ್ ಸಿ ದ ಡೀಟೇಲ್ಸ್. By increasing the temperature, if temperature is increased,
ಟೆಂಪರೇಚರ್ ಇನ್ಕ್ರೀಸ್. ಎರಡು ಪಾಸಿಬಿಲಿಟಿ ಇದೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್, ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಏನಾಗುತ್ತೆ, ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗತ್ತೆ, ಅಥವಾ ಆವರೇಜ್ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ, ಕಮ್ಮಿ ಆಗತ್ತೆ. ಆವರೇಜ್ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಫಾಸ್ಟ್ ಆಗಿ ಓಡೋಕ್ ಶುರು ಮಾಡಿದಾಗ ಅದು ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗತ್ತೆ. ಆಸ್ ಎ ರಿಸಲ್ಟ್, ಸೊ ಇವನು ಕಮ್ಮಿ ಆದ್ರೆ ಆಸ್ ಎ ರಿಸಲ್ಟ್ ಇದರ ಪ್ರಕಾರ ರೆಸಿಸ್ಟಿವಿಟಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಪಾಸಿಬಿಲಿಟಿ. ಲೆಟ್ ಅಸ್ ಸಿ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಇನ್ನೊಂದು ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡಬೇಕು, ದಟ್ ಈಸ್ ಎನ್. ಎನ್ ಏನಾಗುತ್ತೆ, ಎನ್ increases ಹೆವಿಲಿ, ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ಬಿಡುತ್ತೆ ಎನ್ ವ್ಯಾಲ್ಯೂ. ಅರೆ ಸೆಮಿ ಕಂಡಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಅದರ ಟೆಂಪರೇಚರ್ ರೈಸ್ ಮಾಡ್ತಿದ್ರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರತ್ತೆ. ಸೊ ಆ ಜಾಸ್ತಿ ಆಗ್ತಿರೋ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಕಂಡಕ್ಷನ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ದೇರ್ ಫೋರ್ ಬೈ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಎನ್, ಎಂಟೈರ್ ರೆಸಿಸ್ಟಿವಿಟಿ ಡಿಕ್ರೀಸಸ್. ಸೊ ಈ ಕ್ಯಾಟಗರಿನಲ್ಲಿ ಈ ಫ್ಯಾಕ್ಟರ್ ಡಾಮಿನೇಟಿಂಗ್ ಆಗಿರುತ್ತೆ. ಸೊ ದಿಸ್ ಡಾಮಿನೇಟ್ಸ್. ಸೊ ಇವನು ಮತ್ತೆ ಇವನು ನಡುವೆ ಕಾಳಗ ಆಗಿ ಫೈನಲ್ ಆಗಿ ಸೆಮಿ ಕಂಡಕ್ಟರ್ ಅಲ್ಲಿ ಇವನ್ ವಿನ್ ಆಗ್ತದೆ, ಎನ್ ವ್ಯಾಲ್ಯೂ ವಿನ್ ಆಗ್ತದೆ. ಸೊ ದೇರ್ ಫೋರ್ ಎನ್ ಹೇಳ್ದಂಗೆ ಕೇಳ್ಬೇಕು. As a result, the resistivity of the semiconductor decreases with respect to the temperature. So ನಾವೇನಾದ್ರೂ ಸೆಮಿಕಂಡಕ್ಟರ್ ಗೆ ರೆಸಿಸ್ಟಿವಿಟಿ ಅಥವಾ ರೋ, in other words ರೆಸಿಸ್ಟೆನ್ಸ್ ನ ಪ್ಲಾಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್, ಸೊ ರೆಸಿಸ್ಟಿವಿಟಿ ಏನಾಗುತ್ತೆ, ಕ್ವಿಕ್ ಆಗಿ ಡ್ರಾಪ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಗ್ರಾಫ್ ವೇರೀಸ್. ಸೊ ಇದರಲ್ಲಿ ಐ ಥಿಂಕ್ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಈ ಮೂರು ಗ್ರಾಫ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಿಕ್ರೋಮ್ ಮತ್ತೆ ಅಲ್ಯೂಮಿನಿಯಂ ಸ್ಪೆಷಲ್ ಕೈಂಡ್ ಆಫ್ ಮೆಟಲ್ ನ ಅದರ ವೇರಿಯೇಷನ್ ಯಾವ ರೀತಿ ಇದೆ, ಇದು ದಿಸ್ ಇಸ್ ಫಾರ್ ಸೆಮಿ ಕಂಡಕ್ಟರ್ಸ್. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ equation for resistivity and resistance. ಆಯ್ತಾ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 done. So let us try to understand the equation for resistance and resistivity. ನೋಡಿ, ಯಾವ್ದಾದ್ರು ಒಂದು ಮೆಟೀರಿಯಲ್ ನ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಅದು ಕಂಡಕ್ಟರ್, ಇನ್ಸುಲೇಟರ್, ಸೆಮಿ ಕಂಡಕ್ಟರ್, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಒನ್. ಸೊ ಈಗ ಇನಿಷಿಯಲ್ ಆಗಿ ಟೆಂಪರೇಚರ್ T0 ಇತ್ತು ಅಂತ ಅನ್ಕೊಳ್ಳೋಣ. ಟೆಂಪರೇಚರ್ T0 ಇದ್ದಾಗ ರೆಸಿಸ್ಟೆನ್ಸ್ ಏನಿದೆ, R0 ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಟ್. ಸೊ ಈಗ ಇದಕ್ಕೆ ಟೆಂಪರೇಚರ್ ಒಂಚೂರು ಚೇಂಜ್ ಮಾಡ್ತೀನಿ. ಸೊ ಲೆಟ್ ಮಿ ಇನ್ಕ್ರೀಸ್ ಫ್ರಮ್ T0 ಟು T. ರೆಸಿಸ್ಟೆನ್ಸ್ R0 ಇರೋದು, ಇನ್ ಅದರ್ ವರ್ಡ್ಸ್ ಒಂದ್ ಕೆಲಸ ಮಾಡಿ, ಈ T0 ಇರೋದನ್ನ T0 ಪ್ಲಸ್ dt ಟೆಂಪರೇಚರ್ ರೈಸ್ ಮಾಡ್ತೀನಿ. ಸ್ಮಾಲ್ ಚೇಂಜ್ ಇನ್ ದ ಟೆಂಪರೇಚರ್ ಮಾಡಿದಾಗ ರೆಸಿಸ್ಟೆನ್ಸ್ ಕೂಡ ಸ್ವಲ್ಪ ಚೇಂಜ್ ಆಗತ್ತೆ. R0 ಪ್ಲಸ್ dt ಸರ್ ಪ್ಲಸ್ ಎ ಆಗ್ಬಾರ್ದು, ಸಾರಿ R0 ಪ್ಲಸ್ dr. ಸರ್ ಪ್ಲಸ್ ಎ ಆಗ್ಬಾರ್ದ್ರಿ, ಮೈನಸ್ ಆಗ್ಬೋದಲ್ಲ. In general, of course, for metals ಗೆ ಟೆಂಪರೇಚರ್ ಚೇಂಜ್ ಆದ್ರೆ dr will be positive. ಬಟ್ ಸೆಮಿಕಂಡಕ್ಟರ್ ಗೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ dr ಅನ್ನೋದು ನೆಗೆಟಿವ್ ಬರುತ್ತೆ. ಅದು ಈಕ್ವೇಶನ್ ಅಲ್ಲಿ ಫಿಟ್ಟಿಂಗ್ ಮಾಡಬಹುದು. ಸೊ ಲೆಟ್ ಅಸ್ ಕನ್ಸಿಡರ್. ಸೊ ಈಗ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ದ ಚೇಂಜ್ ಇನ್ ದ ರೆಸಿಸ್ಟೆನ್ಸ್. ಈ ಚೇಂಜ್ ಇನ್ ದ ರೆಸಿಸ್ಟೆನ್ಸ್ ಅನ್ನೋದು ಆಬ್ವಿಯಸ್ಲಿ ಈ ಟೆಂಪರೇಚರ್ ಚೇಂಜ್ ಮೇಲೆ ಡಿಪೆಂಡ್ ಆಯ್ತಾ. ಅರೆ ಜಾಸ್ತಿ ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಜಾಸ್ತಿ ರೆಸಿಸ್ಟೆನ್ಸ್ ಚೇಂಜ್ ಆಗತ್ತೆ. More the change in temperature, more the change in resistance. Can I write the change in the resistance is directly proportional to the change in the temperature? So this is one statement. And also it depends on the R0. ಅರೆ ಒಂದೇ ಒಂದು ಸ್ಮಾಲ್ ವೈರ್ ನ ತಗೊಳ್ಳಿ. ಸೊ ಇದ್ರ ವ್ಯಾಲ್ಯೂ R1 ಇದೆ ಅಂತ ಅನ್ಕೊಳ್ಳೋಣ. ಇದ್ರದ್ದು ಟೆಂಪರೇಚರ್ dt ಚೇಂಜ್ ಮಾಡ್ತೀನಿ. ಇನ್ನೊಂದು ದೊಡ್ಡ ಮೆಟೀರಿಯಲ್ ನ ತಗೊಂತೀನಿ, ಇದ್ರ ಟೆಂಪರೇಚರ್ R2 ಇದೆ. ಸೊ ಇದಕ್ಕೂ dt ಟೆಂಪರೇಚರ್ ಚೇಂಜ್ ಮಾಡ್ತೀನಿ. ಆಬ್ವಿಯಸ್ಲಿ ಇದ್ರ ರೆಸಿಸ್ಟೆನ್ಸ್ ಕಮ್ಮಿ ಇದೆ, ಹಾಗಾಗಿ ಚೇಂಜ್ ಕೂಡ ಕಮ್ಮಿನೇ ಆಗತ್ತಾ. ಅರೆ ಇನ್ವೆಸ್ಟ್ಮೆಂಟ್ ಹೇಗಿದ್ರೆ ಪ್ರಾಫಿಟ್ ಹಾಗೆ ಇರುತ್ತೆ. ಸೊ ಅದೇ ರೀತಿ ಇದ್ರ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆ, ಹಾಗಾಗಿ ಚೇಂಜ್ ಕೂಡ ಜಾಸ್ತಿನೇ ಬರುತ್ತೆ. ಸೊ ಕೆನ್ ಐ ಸೇ ಇನಿಷಿಯಲ್ ರೆಸಿಸ್ಟೆನ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ. ಸೊ therefore the change in the resistance depends on initial resistance. ಈ ಎರಡು ಫ್ಯಾಕ್ಟ್ ಅರ್ಥ ಆಗಿದ್ರೆ ಸಿಂಪಲ್, ಇನ್ನೇನು ಇಲ್ಲ. ಸೊ ಲೆಟ್ ಅಸ್ ಸಿ, ಎರಡು ಕಂಬೈನ್ ಮಾಡಿ dr is directly proportional to R0 into dt. So where dr is a change in resistance, and dt is the change in temperature, dt ಅನ್ನೋದು change in temperature, dr ಅನ್ನೋದು change in resistance.
ಓಕೆ, ಸೊ ಈಗ ಇದು ಪ್ರಪೋರ್ಷನಾಲಿಟಿ, ಈಗಲೇ ಹೇಳ್ತಾ ಇದ್ದೀನಿ, ಇದು ಪ್ರಪೋರ್ಷನಾಲಿಟಿ. ಸೊ ಡಿ ಆರ್ ಇಸ್ ಈಕ್ವಲ್ಸ್ ಟು ಪ್ರಪೋರ್ಷನಾಲಿಟಿ ರಿಮೂವ್ ಮಾಡದೆ ಒಂದು ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು, ಆರ್ ನಾಟ್ ಇಂಟು ಡಿ ಟಿ. ಸೊ ದಟ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಆಸ್ ಆಲ್ಫಾ. ಅದನ್ನೇ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡಿ ಆರ್ ನಾನು ಎಂತ ಬರೀಬಹುದು, ಐ ಕ್ಯಾನ್ ರೈಟ್ ದಿಸ್ ಆಸ್ ಆಲ್ಫಾ, ಇದು ಆಲ್ಫಾ ಇಂಟು ಆರ್ ನಾಟ್ ಇಂಟು ಡಿ ಟಿ. ಸೊ ಲೆಟ್ ಮೀ ಕಾಲ್ ದಿಸ್ ಇಕ್ವೇಶನ್ ಆಸ್ ಅ ಇಂಪಾರ್ಟೆಂಟ್ ಇಕ್ವೇಶನ್. ಇಷ್ಟೇ ನಮಗೆ ಬೇಕಿರೋದು, ಇಷ್ಟೇ. ಡಿ ಆರ್ ಅಂದ್ರೆ ಏನು, ಚೇಂಜ್ ಇನ್ ದ ರೆಸಿಸ್ಟೆನ್ಸ್, ಆರ್ ನಾಟ್ ಅಂದ್ರೆ ಇನಿಷಿಯಲ್ ರೆಸಿಸ್ಟೆನ್ಸ್, ಡಿ ಟಿ ಅಂದ್ರೆ ಚೇಂಜ್ ಇನ್ ದ ಟೆಂಪರೇಚರ್. ಸರ್ ಈ ಆಲ್ಫಾ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ಆಲ್ಫಾ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಮೆಟೀರಿಯಲ್, ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಮೆಟೀರಿಯಲ್, ನೇಚರ್ ಆಫ್ ಮಟೀರಿಯಲ್. ಯಾವ ಮೆಟೀರಿಯಲ್ ಬಗ್ಗೆ ಮಾತಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಈಗ ಡಿ ಆರ್ ಅಂದ್ರೆ ಏನಪ್ಪ, ಚೇಂಜ್ ಇನ್ ದ ರೆಸಿಸ್ಟೆನ್ಸ್ ಅಂಡ್ ಡಿ ಟಿ ಇಸ್ ಅ ಚೇಂಜ್ ಇನ್ ದ ಟೆಂಪರೇಚರ್. ಸೊ ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ಕನ್ಸಿಡರ್ ಎ material is increased from T initial to TF. Resistance ಏನಾಗುತ್ತೆ, RI ಇಂದ RF ಆಗುತ್ತೆ. ಅರೆ ಟೆಂಪರೇಚರ್ ಚೇಂಜ್ ಆಗ್ತದೆ, ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಲೆಟ್ ಮಿ ರೈಟ್ ದಿಸ್ ಆಸ್ ದ ಚೇಂಜ್ ಇನ್ ದ ರೆಸಿಸ್ಟೆನ್ಸ್, ದಟ್ ಈಸ್ RF minus RI, that is equals to ಆಲ್ಫಾ ಇಂಟು ಆರ್ ನಾಟ್ ಅಂದ್ರೆ ಏನು, ಇಟ್ ಇಸ್ ಇನಿಷಿಯಲ್ ರೆಸಿಸ್ಟೆನ್ಸ್, ಅಥವಾ ಈ ತರ ಬರ್ಕೊಂತೀನಿ. ಸೊ ಆರ್ ಫೈನಲ್ ಮೈನಸ್ ಆರ್ ನಾಟ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಇಂಟು ಆರ್ ನಾಟ್ ಇಂಟು TF minus TI. So in other words, RF minus R naught is equals to alpha into R naught into, so TF minus TI na nanu delta T anta karitini. So RF is equals to R naught plus alpha R naught into delta T. R naught common tagare, the final resistance is equals to R naught into 1 plus alpha delta T. So e equation na note ಮಾಡ್ಕೊಳ್ಳಿ. So this gives the relation for resistance when the temperature change is delta T. ಅಂದ್ರೆ ಯಾವ್ದಾದ್ರೂ ಒಂದು ಮೆಟೀರಿಯಲ್ ಟೆಂಪರೇಚರ್ ಡೆಲ್ಟಾ ಟಿ ಅಷ್ಟು ಚೇಂಜ್ ಮಾಡಿದ್ರೆ ಫೈನಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ಪ್ರೊವೈಡೆಡ್ ಇನಿಷಿಯಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ರೆ. ಸೊ ಇಕ್ವೇಶನ್, ವೆರಿ ಇಂಪಾರ್ಟೆಂಟ್ ಇಕ್ವೇಶನ್, ಪ್ಲೀಸ್ ಮೇಕ್ ಎ ನೋಟ್ ಆನ್ ದಟ್ ಒನ್. I will write here once again, RF is equals to R naught into 1 plus alpha delta T. ಸಿಂಪಲ್ ಆಗಿ ನಾನು ಆರ್ ಎಫ್ ನ ಆರ್ ಅಂತ ಕರಿತೀನಿ, ಅಥವಾ ಆರ್ ಅಟ್ ಟೆಂಪರೇಚರ್ ಟಿ ಇಸ್ ಈಕ್ವಲ್ಸ್ ಟು ಇನಿಷಿಯಲ್ ರೆಸಿಸ್ಟೆನ್ಸ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಡೆಲ್ಟಾ ಟಿ ಇಸ್ ಅ ಚೇಂಜ್ ಇನ್ ಟೆಂಪರೇಚರ್, ಐದರ್ ನೀವು ಸೆಲ್ಸಿಯಸ್ ಅಲ್ಲಿ ಆದ್ರೂ ಕೊಡಿ ಡೆಲ್ಟಾ ಟಿ ಅನ್ನೋದು. ಅದೇ ಡೆಲ್ಟಾ ಟಿ ಅನ್ನೋದು ಕೆಲ್ವಿನ್ ಅಲ್ಲಿ ಮೆಜರ್ ಮಾಡಿದ್ರು ಒಂದೇ ವ್ಯಾಲ್ಯೂ ಬರುತ್ತೆ. ಈವನ್ ಇಫ್ ಯು ಮೆಜರ್ ಇನ್ ಸೆಲ್ಸಿಯಸ್, ಅದೇ ಡೆಲ್ಟಾ ಟಿ ಹೇಳ್ತಿದ್ದೀನಿ, ಡೆಲ್ಟಾ ಟಿ ಬರೀ ಟಿ ಅಲ್ಲ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ temperature is equals to 30 in the 32 degree Celsius ಹೋಯ್ತು ಅಂತ ಅನ್ಕೊಳ್ಳೋಣ. 30 ಇಂದ, ಅಥವಾ ಒಂದ್ ಕೆಲಸ ಸಿಂಪಲ್ ಆಗಿ T is equals to 0 degree Celsius ಇಂದ 5 degree Celsius ಗೆ ಹೋಯ್ತು. What is the change in temperature? 5. ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಿ, 0 ಅಂದ್ರೆ ಎಷ್ಟು, 273 ಕೆಲ್ವಿನ್ ಮೈನಸ್ ಇಲ್ಲಿಂದ ಎಲ್ಲಿಗೆ ಹೋಯ್ತು, ಎಲ್ಲಿಗೆ, ಸೊ 278 ಗೆ ಹೋಯ್ತು. ಸೊ ಡೆಲ್ಟಾ ಟಿ ಅಗೇನ್ 5 ಬರ್ತಿದೆ. ಸೊ ಹಾಗಾಗಿ ಡೆಲ್ಟಾ ಟಿ ಅನ್ನೋದು it can be measured in Kelvin or Celsius. ಸರ್ ಹಾಗಾದ್ರೆ ಫ್ಯಾರನ್ ಹೀಟ್ ಅಲ್ಲಿ ಮೆಜರ್ ಮಾಡ್ಬೋದಾ? ಇಲ್ಲ. 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆದ್ರೆ ಕೆಲ್ವಿನ್ ಅಲ್ಲಿ ಒಂದು ರೈಸ್ ಆಗತ್ತೆ, ಬಟ್ ಫ್ಯಾರನ್ ಹೀಟ್ ಅಲ್ಲಿ 1.8 ರೈಸ್ ಆಗತ್ತೆ. ಫಸ್ಟ್ PUC ಇಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಮೆಟ್ರಿ, ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ವಿಲ್ ರೈಟ್ ದಿಸ್ ಆಸ್ ಇಕ್ವೇಶನ್ ಫಾರ್ ದ ರೆಸಿಸ್ಟೆನ್ಸ್ when temperature is changed by delta T. ಈಗ let us consider resistivity equation ನೆನಪಿದೆಯಾ? Rho is equals to RL. Yeah, rho is equals to RA divided by L. Resistivity of the material is equals to rho is equals to R into A divided by L. So ಹಾಗಾದ್ರೆ ಇದು ಎರಡೂ ಕಡೆ A by L ಮಲ್ಟಿಪ್ಲೈ ಮಾಡ್ತೀನಿ, R into A divided by L. ಸೇಮ್ ಇರುತ್ತೆ, ಹೀಟ್ ಮಾಡಿದ್ರು ಸೇಮ್ ಇರುತ್ತೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು ಎ ಡಿವೈಡೆಡ್ ಬೈ ಎಲ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಅರೆ ಇದೇನಿದು ಫೈನಲ್ ರೆಸಿಸ್ಟಿವಿಟಿ, ಇದು ಇನಿಷಿಯಲ್ ರೆಸಿಸ್ಟಿವಿಟಿ. ರೋ ಇಸ್ ಈಕ್ವಲ್ಸ್ ಟು ರೋ ನಾಟ್ ಇನಿಷಿಯಲ್ ರೆಸಿಸ್ಟಿವಿಟಿ ಇಂಟು 1 ಪ್ಲಸ್ ಆಲ್ಫಾ ಇಂಟು ಡೆಲ್ಟಾ ಟಿ. ಇಷ್ಟೇ, ಎರಡಕ್ಕೂ ಇಕ್ವೇಶನ್ ಸಿಕ್ತು. ರೆಸಿಸ್ಟಿವಿಟಿ
ಇನ್ಕ್ರೀಸ್ ಆಗ್ತಿದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗತ್ತೆ ಅಂಡ್ ವೈಸ ವರ್ಸ. ಆಯ್ತಾ? ಸೊ ಹೌ ಡು ವಿ ಡಿಫೈನ್ ಆಲ್ಫಾ? ಆಲ್ಫಾಗೆ ಈಕ್ವೇಶನ್ ಇಲ್ಲಿಂದ ತಗೊಂತೀನಿ ನೋಡಿ. I'll consider this equation. Alpha can be written as RF minus R naught whole divided by R naught into TF minus TI. ಅಥವಾ delta R divided by R naught into delta T. ಅರೆ thermal properties of matter ಅಲ್ಲೂ ಇದೇ ತರ ಬಂದಿದೆ. Change in resistance divided by original resistance into change in temperature. So SI unit for alpha is per Kelvin. So normal ಆಗಿ per degree Celsius ಕೂಡ ಯೂಸ್ ಮಾಡ್ತೀವಿ. ಇವನ್ ಎರಡು ಒಂದೇ ವ್ಯಾಲ್ಯೂ ಬರುತ್ತೆ, ಒಂದೇ ಸಿಗ್ನಿಫಿಕೆನ್ಸ್ ಬರುತ್ತೆ. ಸೊ SI ಯೂನಿಟ್ ಗೆ ಆದ್ರೂ ಕೊಡ್ಲಿ, ಇದ್ರಲ್ಲಾದ್ರೂ ಕೊಡ್ಲಿ, ಸೇಮ್. ಆಲ್ಫಾ ಇಸ್ ಮೆಜರ್ಡ್ ಇನ್ ಪರ್ ಕೆಲ್ವಿನ್ ಆರ್ ಪರ್ ಡಿಗ್ರಿ ಸೆಲ್ಸಿಯಸ್. ನೋಡಿ, ಆಲ್ಫಾ ಅನ್ನೋದು ನಮ್ಗೆ ಯಾವ ರೀತಿ ರೆಸಿಸ್ಟೆನ್ಸ್ ವೇರಿ ಆಗತ್ತೆ ಟೆಂಪರೇಚರ್ ಚೇಂಜ್ ಆಗೋದ್ರ ಜೊತೆಗೆ ಅಂತ ನಮ್ಗೆ ಐಡಿಯಾ ಕೊಡುತ್ತೆ. ಇಲ್ಲಿ ನೋಡಿ, ಟೆಂಪರೇಚರ್ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ, ಈ ಪೋರ್ಷನ್ ಎರೇಸ್ ಮಾಡ್ಲಾ? ನಾನು ಎರೇಸ್ ಮಾಡ್ತೀನಿ. ಈ ಪೋರ್ಷನ್ ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಓಕೆ, ಇಲ್ಲಿ ನೋಡಿ, ಟೆಂಪರೇಚರ್ ಡಿ ಟಿ ಏನಾದ್ರೂ ಪಾಸಿಟಿವ್ ಆದ್ರೆ ಅಂದ್ರೆ ಟೆಂಪರೇಚರ್ ಇಸ್ ಇನ್ಕ್ರೀಸ್. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಮೆಟಲ್ಸ್ ಗೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗತ್ತೆ. ಸೊ ಇದು ಪಾಸಿಟಿವ್ ಇದ್ರೆ ಇದು ಪಾಸಿಟಿವ್ ಇರಬೇಕು. ಹಾಗಾದ್ರೆ ಆಲ್ಫಾ ಏನಾಗುತ್ತೆ? ಪಾಸಿಟಿವ್ ಇರಬೇಕು. ಅರೆ ಆಲ್ಫಾ ಈಕ್ವೇಶನ್ ಆಲ್ರೆಡಿ ಇಲ್ಲಿ ಬರ್ತಿದ್ದಲ್ಲ, ಆಲ್ಫಾ ಇಸ್ ಈಕ್ವಲ್ಸ್ ಟು dr divided by change in resistance divided by original resistance into change in temperature. ಅಥವಾ ಈ ತರ ಬರೀರಿ, change in resistance divided by original resistance into change in temperature. So ಇದು change increase ಆದ್ರೆ ಇದು increase ಆಗತ್ತೆ. So therefore alpha is positive for conductors. And what about semiconductors? ನೋಡಿ, ಸೆಮಿಕಂಡಕ್ಟರ್ ಗೆ ಟೆಂಪರೇಚರ್ ಪಾಸಿಟಿವ್ ಇದ್ರೆ, ಚೇಂಜ್ ಇನ್ ಟೆಂಪರೇಚರ್ ಪಾಸಿಟಿವ್ ಇದ್ರೆ, ಚೇಂಜ್ ಇನ್ ರೆಸಿಸ್ಟೆನ್ಸ್ ಏನಾಗುತ್ತೆ? ನೆಗೆಟಿವ್ ಬರುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅಂದ್ರೆ ಡೆಲ್ಟಾ ಆರ್ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ಸೊ ದೇರ್ಫೋರ್ ಆಲ್ಫಾ ಇಸ್ ನೆಗೆಟಿವ್ ಫಾರ್ ಸೆಮಿಕಂಡಕ್ಟರ್. ಸ್ಪೆಷಲ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಇದೆಯಲ್ಲ, ಯಾವುದು? ದಟ್ ಈಸ್ ನಿಕ್ರೋಮ್ ಮತ್ತೆ ಅಲ್ಯೂಮಿನಿಯಂ. ಅಂದ್ರೆ ಕಂಡಕ್ಟರ್ಸ್ ಅಲ್ಲಿ ಸ್ಪೆಷಲ್ ಕೈಂಡ್ ಆಫ್ ಮೆಟೀರಿಯಲ್. Alpha is almost nearly equal to unity for aluminum, nichrome and other kind of some special kind of alloys. ಇದು ಜನರಲ್ ಕ್ಯಾಟಗರಿ ಆಫ್ ಕಂಡಕ್ಟರ್. ಸೊ ಅದರಲ್ಲಿ ಸ್ಪೆಷಲ್ ಇವರು. ಸರ್, ಇನ್ಸುಲೇಟರ್ ಏನ್ ಪಾಪ ಮಾಡಿತು? ಸೊ ಇನ್ಸುಲೇಟರ್ಗೆ ಆಕ್ಚುಲಿ ನಾವು ಹೀಟ್ ನ ಕೊಡ್ತಿದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇರತ್ತೆ. ಹಾಗಾಗಿ ಕಂಡಕ್ಟಿವಿಟಿ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಸೊ ಕಂಡಕ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಯು ಕ್ಯಾನ್ ಫೈಂಡ್ ಔಟ್. ಅದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇಷ್ಟ ಆಯ್ತಾ? ಸೊ ಲೆಟ್ ಅಸ್ ಮೂವ್ ಟು ದ ನೀಟ್ 2023 ಕ್ವಶನ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ದ ನೀಟ್ 2023 ಕ್ವಶನ್. ಎಸ್, ನೀಟ್ 2023 ಇಂದ ಒಂದು ಕ್ವಶನ್ ತಗೊಂಡ್ಬಂದಿದ್ದೀನಿ. ದ ರೆಸಿಸ್ಟೆನ್ಸ್ ಆಫ್ ಪ್ಲಾಟಿನಮ್ ವೈರ್ ಅಟ್ 0 degree Celsius is 2 ohm and 6.8 degree Celsius at 80 degree Celsius. What is the value of alpha? ಅಂದ್ರೆ coefficient of resistance ಕೇಳ್ತಾರೆ. coefficient of resistance ಕೇಳ್ತಿದ್ದಾರೆ. ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ 3 into 10 power minus 1 per degree Celsius. ಆಪ್ಷನ್ ಬಿ 3 into 10 power minus 2 per degree Celsius. 3 into 10 power minus 3 per degree Celsius. ಆಪ್ಷನ್ ಡಿ 3 into 10 power minus 4 per degree Celsius. Yeah, please let me know. ಆಯ್ತಾ? ಸಾಲ್ವ್ ಮಾಡಿದ್ರೆ ಈಸಿ ಇದೆ, ಮಾಡಿ, ಪರವಾಗಿಲ್ಲ. ಸೊ ನೋಡಿ, ಟೆಂಪರೇಚರ್ ಅಟ್ 0 degree Celsius. ಟೆಂಪರೇಚರ್ 0 degree Celsius ಇದ್ದಾಗ ಟಿ ನಾಟ್ ಇಸ್ ಈಕ್ವಲ್ ಟು 0 degree Celsius ಅಂತ ಕರೆಯೋಣ. ಟಿ ಎಫ್ ಇಸ್ 80 degree Celsius. ಟಿ ನಾಟ್ ಎಷ್ಟಿದೆ ಟೆಂಪರೇಚರ್? ಫೈನಲ್ ಟೆಂಪರೇಚರ್ ಎಷ್ಟಿದೆ? ಇನಿಷಿಯಲ್ ರೆಸಿಸ್ಟೆನ್ಸ್ ಆರ್ ನಾಟ್ ವ್ಯಾಲ್ಯೂ ಎಷ್ಟಿದೆ? 2 ohm ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಎಫ್? ಫೈನಲ್ ರೆಸಿಸ್ಟೆನ್ಸ್ ಇಸ್ 6.8 ohm. ಸೊ ಈಗ ಎರಡನ್ನೂ ರಿಲೇಟ್ ಮಾಡೋ ಈಕ್ವೇಶನ್ ಒಂದಿದೆ. ಸೊ ದಟ್ ಈಸ್ alpha is equals to delta R divided by R naught into delta T. I hope you remember
ಡೆಲ್ಟಾ ಆರ್ ಅಂದ್ರೆ ಏನು ಇಲ್ಲ, ಚೇಂಜ್ ಇನ್ ರೆಸಿಸ್ಟೆನ್ಸ್, ಫೈನಲ್ ರೆಸಿಸ್ಟೆನ್ಸ್ ಮೈನಸ್ ಇನಿಷಿಯಲ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಆರ್ ನಾಟ್, ಇನಿಷಿಯಲ್ ರೆಸಿಸ್ಟೆನ್ಸ್ ಅಫ್ಕೋರ್ಸ್ ಇಲ್ಲಿ ಆರ್ ನಾಟ್ ತಗೊಂಡಿದ್ರಲ್ಲ ಆರ್ ನಾಟ್ ಇಲ್ಲೂ ತಗೋತೀನಿ, ಇಂಟು ಚೇಂಜ್ ಇನ್ ಟೆಂಪರೇಚರ್. ಸೊ ದಟ್ ಈಸ್ ಡೆಲ್ಟಾ ಆರ್ ಅಂದ್ರೆ ಏನಪ್ಪಾ 6.8. ನೋಡಿ ಫೈನಲ್ ಮೈನಸ್ ಇನಿಷಿಯಲ್, ಮತ್ತೆ ಇನಿಷಿಯಲ್ ಮೈನಸ್ ಫೈನಲ್ ಬರ್ಬಿಟ್ಟು ಮೈನಸ್ ಬರ್ತಿದೆ ಅಂತ ಹೇಳ್ಬೇಡಿ. ಸೊ ಮೈನಸ್ ಯಾವಾಗ ಬರುತ್ತೆ, ಸೆಮಿ ಕಂಡಕ್ಟರ್ಸ್ಗೆ ಬರುತ್ತೆ. ಮೇಕ್ ಎ ನೋಟ್ ಆನ್ ದಟ್ ಒನ್. 6.8 minus 2 whole divided by R naught ಎಷ್ಟಿದೆ 2 ಇದೆ, ಡೆಲ್ಟಾ ಟಿ ಎಷ್ಟಿದೆ 80 ಡಿಗ್ರಿ ಸೆಲ್ಸಿಯಸ್. ದಿಸ್ ಒನ್ ಮೈನಸ್ ದಿಸ್ ಒನ್, ಅರೆ ಸೆಲ್ಸಿಯಸ್ ಅಲ್ಲಾದ್ರೂ ಬರೀರಿ ಅಥವಾ ಕೆಲ್ವಿನ್ ಅಲ್ಲಾದ್ರೂ ಬರೀರಿ, 80 ನೇ ಬರುತ್ತೆ, ಹಾಗಾಗಿ 80. ಸೊ ದಿಸ್ ಇಸ್ ಈಕ್ವಲ್ಸ್ ಟು 4.8 divided by 160. ಇಸ್ ಇಟ್ ರೈಟ್? ಓಕೆ, ಒಂದ್ ಕೆಲಸ ಮಾಡೋಣ, ಇದನ್ನ ಇಂಟು 10 ಪವರ್ ಮೈನಸ್ 1 ಅಂತ ಬರ್ಕೊಂತೀನಿ, ಸಾರಿ ಇಂಟು 10 ಪವರ್ 1 ಅಂತ ಬರ್ಕೊಂತೀನಿ. ಸೊ ಇದನ್ನ 4.8 ಇಂಟು 10 ಪವರ್ ಮೈನಸ್ 1. ಸೊ ದಟ್ ಈಸ್ 48 divided by 16 into 10 power 2. 10 power 2. So therefore what you get is, ಇದು 3 ಇಂದ ಹೋಗುತ್ತಾ, in numerator ಹೋದ್ರೆ ಮೈನಸ್ ಆಗುತ್ತೆ. ಸೊ 3 ಇಂದ ಹೋಗುತ್ತೆ, 3 into 10 power minus 2 per degree Celsius. So option B will be the right answer. ಇನ್ನೊಂದು ಕ್ವಶನ್ ಇದೆ. ಸೊ ಆಕ್ಚುಲಿ ಇವೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಬೇಸಿಕಲಿ ಈ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ನ ಟೆಂಪರೇಚರ್ ಮೆಜರ್ಮೆಂಟ್ ಮಾಡೋದ್ರಲ್ಲಿ ಯೂಸ್ ಮಾಡೋದು. ಅರೆ ಯಾವಾಗ್ಲೂ ನಾವು ಲಿಕ್ವಿಡ್ ಥರ್ಮೋಮೀಟರ್ ನ ತಗೊಂಡು ಹೋಗಿ ಟೆಂಪರೇಚರ್ ಮೆಜರ್ ಮಾಡಕ್ಕಾಗಲ್ಲ. ನಮ್ ಬಾಡಿ ಟೆಂಪರೇಚರ್ ಆದ್ರೆ ಇಲ್ಲಿಟ್ರೆ ಆ ಟ್ಯೂಬ್ ಎಷ್ಟು ಉದ್ದ ಇರುತ್ತೋ ಅಷ್ಟುದ್ದವರೆಗೂ ಹೋಗುತ್ತೆ. ಅದಕ್ಕೆ ಕುತ ಕುದಿತಾ ಇರೋ ಒಂದು ಯಾವ್ದಾದ್ರು ಮೋಲ್ಟನ್ ಲಿಕ್ವಿಡ್ ಅಲ್ಲಿ ಹಾಕಿದ್ರೆ, ಮೋಲ್ಟನ್ ಮೆಟಲ್ ಅಲ್ಲಿ ಹಾಕಿದ್ರೆ ಆ ಥರ್ಮೋಮೀಟರ್ ಗ್ಲಾಸೇ ಮೆಲ್ಟ್ ಆಗೋಗುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಈ ತರ ಪ್ಲಾಟಿನಂ ವೈರ್ ಇಂದ ಮೇಡಪ್ ಆಗಿರ್ತಕ್ಕಂಥ ಒಂದು ರೆಸಿಸ್ಟರ್ ನ ಅದ್ರ ಒಳಗಡೆ ಇಮ್ಮರ್ಸ್ ಮಾಡೋದು, ಒಂದು ಮೆಕ್ಯಾನಿಸಮ್ ಯೂಸ್ ಮಾಡಿ ಇಮ್ಮರ್ಸ್ ಮಾಡೋದು. ಈಗ ಅದ್ರ ಮುಖಾಂತರ ಕರೆಂಟ್ ನ ಪಾಸ್ ಮಾಡಿ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದಾ? ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ರೆ ಆ ಮೆಟೀರಿಯಲ್ ಪ್ರಾಪರ್ಟೀಸ್ ನಮ್ಗೆ ಗೊತ್ತಿರತ್ತೆ. ವಿ ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದ ಇನ್ಸೈಡ್ ಟೆಂಪರೇಚರ್. ಥರ್ಮೋಮೀಟರ್, ಥರ್ಮಿಸ್ಟರ್ ಅಂತ ಕರಿತೀವಿ, ಇದನ್ನ ಥರ್ಮಿಸ್ಟರ್, ಈ ಟೆಕ್ನಿಕ್ ನ ಯೂಸ್ ಮಾಡಿ ಮೆಜರ್ ಮಾಡೋ ಟೆಂಪರೇಚರ್ ಡಿವೈಸ್ ನ ನಾವು ಥರ್ಮಿಸ್ಟರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಹೆಲ್ಪ್ಫುಲ್. ಆಯ್ತಾ? ಲೆಟ್ಸ್ ಸಿ, ಇನ್ನೊಂದು ಕ್ವಶನ್ ಇದೆ, ಅದನ್ನ ತಗೊಂಡ್ಬಿಡ್ತೀನಿ. NCERT ಟೆಕ್ಸ್ಟ್ ಬುಕ್ ಇಂದ ಒಂಚೂರು ಮಾಡಿಫೈ ಮಾಡಿದ್ದೀನಿ. NCERT ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂಚೂರು ಮಿಸ್ಟೇಕ್ ಮಾಡಿದ್ದಾರೆ. ಕ್ವಶನ್ ಅಲ್ಲಿ ಒಂದು ವ್ಯಾಲ್ಯೂ ತಗೊಂಡಿದ್ದಾರೆ, ಸೊಲ್ಯೂಷನ್ ಅಲ್ಲಿ ವ್ಯಾಲ್ಯೂ ತಗೊಂಡಿದ್ದಾರೆ, ನಾನು ಒಂಚೂರು ಅಡ್ಜಸ್ಟ್ ಮಾಡಿ ಬರಿತಾ ಇದ್ದೀನಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ NCERT ಟೆಕ್ಸ್ಟ್ ಬುಕ್. ಆಕ್ಚುಲಿ NCERT ಅಲ್ಲಿ ಒಂಚೂರು ಮಿಸ್ಟೇಕ್ ಕೊಟ್ಟಿದ್ದಾರೆ. ಇಲ್ಲಿ 5.39 ಕೊಟ್ಟಿದ್ದಾರೆ, ಬಟ್ ಅದೇ ಕ್ವಶನ್ ನ ಸಾಲ್ವ್ ಮಾಡ್ಕೊಳ್ಳುವಾಗ 5.23 ಏನೋ ತಗೊಂಡಿದ್ದಾರೆ. ಸೊ ನಾನು ಸ್ವಲ್ಪ ಚೇಂಜ್ ಮಾಡಿ 5.5 ಅಂತ ತಗೊಂಡಿದ್ದೀನಿ. ಸೊ ಈಗ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ, ನೋ ನೀಡ್ ಟು ವರಿ. ಸೊ ಲೆಟ್ ಅಸ್ ಟೇಕ್ the resistance of platinum resistance thermometer at ice point are at 0 degree Celsius. Ice point ಅಂದ್ರೆ 0 degree Celsius, that is 5 ohm ಇದೆ, that is temperature is 0 degree Celsius. Steam point ಅಲ್ಲಿ ಇಷ್ಟಿದೆ, R at 100 is equals to 5.5 ohm, temperature ಎಷ್ಟಿದೆ T final 100 degree Celsius. ಇದನ್ನು RF ಅಂತಾನೆ ಬರ್ದ್ಬಿಡ್ತೀನಿ, ಯಾಕೆ ಸುಮ್ಮನೆ. RF is 5.5 ohm when temperature is 100 degree Celsius. ಇನ್ನೇನ್ ಕೇಳ್ತಿದ್ದಾರೆ, ಅಟ್ ವಾಟ್ ಟೆಂಪರೇಚರ್ ದ ರೆಸಿಸ್ಟೆನ್ಸ್ ಇಸ್ 5 ohm, ಅಂದ್ರೆ ಆರ್ ವ್ಯಾಲ್ಯೂ 5.8 ohm ಇದ್ದಾಗ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸರಿ, ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗತ್ತಾ? ಬೇಸಿಕಲಿ ನಾವು ರೆಸಿಸ್ಟೆನ್ಸ್ ನ ಮೆಜರ್ ಮಾಡಿ ಟೆಂಪರೇಚರ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಟೆಂಪರೇಚರ್. ಸೊ ವಾಟ್ ವಿ ನೀಡ್ ಇಸ್ ಟೆಂಪರೇಚರ್ ಬೇಕು. ಈಗ R value is equals to R naught into 1 plus alpha delta T. ಹೌದಾ? ಇವೆರಡನ್ನು ಯೂಸ್ ಮಾಡಿಕೊಂಡು ನಾನು ಈ ಈಕ್ವೇಶನ್ ಬರ್ದಿದ್ದೇನೆ. R value is equals to 5.8, R naught value 5 into 1 plus alpha into delta T. ಅರೆ 0 ಇಂದ ಎಷ್ಟು ಟೆಂಪರೇಚರ್ ಚೇಂಜ್ ಆದ್ರೆ, 0 ಇಂದ ಎಷ್ಟು ಚೇಂಜ್ ಆದ್ರೆ ಈ ರೆಸಿಸ್ಟೆನ್ಸ್ ಬರುತ್ತೆ. ನೋಡಿ, ಆರ್ ವ್ಯಾಲ್ಯೂ ಬೇಕು, ಆರ್ ನಾಟ್ ಕೊಟ್ಟಿದ್ದಾರೆ, ಡೆಲ್ಟಾ ಟಿ ಸಿಗತ್ತೆ. ಅರೆ ಡೆಲ್ಟಾ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇ, ಐ ಆಮ್ ವೆರಿ ಸಾರಿ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡೆಲ್ಟಾ ಟಿ ಫೈಂಡ್ ಔಟ್ ಮಾಡಿದ್ರೆ ಟಿ ಫೈಂಡ್ ಔಟ್ ಮಾಡೋದು, ಅರೆ 0 ಇಂದ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೋದ್ರೆ ನಮ್ಗೆ ಎಷ್ಟು ರೆಸಿಸ್ಟೆನ್ಸ್ ಸಿಗತ್ತೆ, ಅದೇ ಆರ್ ವ್ಯಾಲ್ಯೂ. ಡೆಲ್ಟಾ ಟಿ ನ ನಾವು ಫೈಂಡ್ ಔಟ್ ಮಾಡಿದ್ರೆ ಕೇಳಿರ್ತಕ್ಕಂಥ ಈಕ್ವೇಶನ್ ಸಾಲ್ವ್. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಆಲ್ಫಾ ಇಲ್ಲ, ಇವೆರಡನ್ನ ಯೂಸ್ ಮಾಡ್ಕೊಂಡು ಆಲ್ಫಾ ಫೈಂಡ್ ಔಟ್ ಮಾಡೋಣ. Alpha is equals to delta R divided by R naught into delta T. So general formula use ಮಾಡ್ತೀನಿ. So R naught delta R ಅಂದ್ರೆ final minus initial resistance, 5.5 minus 5, 0.5 whole divided by 5 into change in temperature. ಇಲ್ಲಿಂದ ಇಲ್ಲಿ ಟೆಂಪರೇಚರ್ ಎಷ್ಟಿದೆ? So that is 100 plus 100 degree Celsius.
This can be written as alpha is equals to 5 into 10 power minus 1 whole divided by 5 into 10 power 2. So ಇವರಿಬ್ರು ಡಮಾರ್. ಸೊ ಇದೇನಾಗುತ್ತೆ ಆಲ್ಫಾ ಇಸ್ ಈಕ್ವಲ್ಸ್ ಟು 10 ಪವರ್ ಮೈನಸ್ 3 ಪರ್ ಡಿಗ್ರಿ ಸೆಲ್ಸಿಯಸ್. ಆಲ್ಫಾ ಸಿಕ್ತು, ಈಗ ತಗೊಂಡೋಗಿ ಇದರಲ್ಲಿ ಬಿಸಾಕೋಣ. ಸೊ ಈಗ ಇವೆರಡು ಯೂಸ್ ಮಾಡ್ಕೊಂಡು ಈ ಇಕ್ವೇಶನ್ ನ ಬರೀತೀನಿ. ಅದೇ ಮೆಟೀರಿಯಲ್ ಸೇಮ್ ಇದೆ ಅಂದ್ರೆ ಆಲ್ಫಾ ಕೂಡ ಸೇಮ್ ಇರುತ್ತೆ. ಹಾಗಾಗಿ ಆರ್ ವ್ಯಾಲ್ಯೂ ಇಸ್ 5 ಅಂತೀನಿ. 5.8 divided by 5 is equals to 1 plus t into 10 power minus 3. So, ಈ 1 ನ ಈ ಕಡೆ ತಗೊಂಡ್ರೆ minus 1 ಆಗುತ್ತೆ. That is equals to t into 10 power minus 3. So, in other words, 5.8 minus 5. ಅರೆ ಇದನ್ನ LCM ತಗೊಂಡ್ರೆ 0.8 divided by 5. That is equals to t into 10 power minus 3. So, t is equals to ಇದನ್ನ ಈ ಕಡೆ ತಗೊಂಡ್ರೆ 10 power minus 3, ಅದು ನ್ಯೂಮರೇಟರ್ ತಗೊಂಡು ಹೋದ್ರೆ 0.8 into 10 power 3 ಆಗುತ್ತೆ whole divided by 5. Is it clear? ಅರ್ಥ ಆಯ್ತಾ? So you can rewrite this as ಇದನ್ನ 800 divided by 5 ಅಂತ ಬರೀಬಹುದಾ? So 5 into 1 is 5. ಇದೇನಿಂದ ಕ್ಯಾನ್ಸಲ್ ಆಗುತ್ತೆ. What you do is 16 ಇಂದ ಹೋಗುತ್ತೆ ನೋಡಿ. 5 into 16 is 80. 1 ಹಾಗೆ ಕ್ಯಾರಿ ಆಗುತ್ತೆ. 160 ಡಿಗ್ರಿ ಸೆಲ್ಸಿಯಸ್. 160 ಡಿಗ್ರಿ ಸೆಲ್ಸಿಯಸ್. ನೋಡಿ ಟಿ ವ್ಯಾಲ್ಯೂ ಸೆಲ್ಸಿಯಸ್ ಅಲ್ಲೇ ಬಂದಿದೆ. ಸೊ therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಲ್ವಿನ್ ಅಲ್ಲ ಸೆಲ್ಸಿಯಸ್ ಅಲ್ಲಿ ಬಂದಿದೆ. ಸೊ ಯಾಕಂದ್ರೆ ಸರ್ ನಾವು SI ಯೂನಿಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ we need to get in Kelvin, right? ನೋಡಿ ಇಲ್ಲಿ ಏನಾದ್ರೂ ನಾವು 273 ಹಾಕಿದ್ರೆ, ಇಲ್ಲಿ ಏನಾದ್ರೂ 273 ಆಗಿದ್ರೆ ಇಲ್ಲಿ ಬರೋ ಆನ್ಸರ್ ಇದು ಬರಲ್ಲ, ಬೇರೆದ್ ಬರುತ್ತೆ. ಅದು ಕೆಲ್ವಿನ್ ಅಲ್ಲಿ ಇರ್ತಿತ್ತು. ನಾನು ಸೆಲ್ಸಿಯಸ್ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಇದು ಕೂಡ ಸೆಲ್ಸಿಯಸ್ ಅಲ್ಲೇ ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಓಮ್ಸ್ ಲಾ ಮತ್ತೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಪ್ಯಾರಲಲ್ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಅದುವರೆಗೂ ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.